ಐಟಿಐ ಸಂಸ್ಥೆ ಅಂದರೆ ಇಂಡಿಯನ್ ಟೆಲಿಫೋನ್ ಇಂಡಸ್ಟ್ರಿ ಒಂದು ಕಾಲದಲ್ಲಿ ಈ ಸಂಸ್ಥೆ ಬೆಂಗಳೂರಿನ ಹೆಮ್ಮೆ. ಸಾವಿರಾರು ಜನರಿಗೆ ಉದ್ಯೋಗ ಕೊಟ್ಟಿದ್ದಷ್ಟೇ ಅಲ್ಲ, ಬೆಂಗಳೂರಿಗೆ ಕೀರ್ತಿ ಪ್ರತಿಷ್ಠೆಯನ್ನು ತಂದುಕೊಟ್ಟಿತ್ತು. ಆದ್ರೀಗ ಈ ಸಂಸ್ಥೆ ಅತ್ಯಂತ ಕಡಿಮೆ ಸಿಬ್ಬಂದಿಯೊಂದಿಗೆ ಕೆಲಸ ನಿರ್ವಹಿಸ್ತಾ ಇದ್ದು ಸಾವಿರಾರು ಕೋಟಿಯಷ್ಟು ಸಾಲದಲ್ಲಿ ಮುಳುಗಿದೆ. ಅದಕ್ಕೀಗ ಬೆಂಗಳೂರಿನಲ್ಲಿರುವ ಭೂಮಿಯನ್ನ ಮಾರಾಟಕ್ಕಿಟ್ಟಿದೆ. ಹೌದು, ಬೆಂಗಳೂರಿನ ಕೆಆರ್ ಪುರಂನಲ್ಲಿ ಐಟಿಐ 91 ಎಕರೆ ಜಾಗವನ್ನ ಹರಾಜಿನ ಮೂಲಕ ಮಾರಾಟ ಮಾಡಲು ಕೇಂದ್ರ ಸರ್ಕಾರ ಪ್ಲಾನ್ ಮಾಡಿದೆ. ಈ ಮೂಲಕ ಭೂಮಿ ಮಾರಾಟದಿಂದ 3,500 ಕೋಟಿ ರೂಪಾಯಿ ಸಂಗ್ರಹಿಸುವ ಗುರಿಯನ್ನ ಹೊಂದಿದೆ ಅಂತ ಕೇಂದ್ರ ಸರ್ಕಾರ ಹೇಳಿದೆ. ಅಷ್ಟಕ್ಕೂ ಈ ಭೂಮಿ ಮಾರಾಟ ಮಾಡ್ತಿರೋದು ಯಾಕೆ ಅಂದ್ರ, ಒಂದು ಕಾಲದ ವೈಭವವಾಗಿದ್ದ ಈ ಸಂಸ್ಥೆ ಕಾಲಕ್ರಮೇಣ ತನ್ನ ಬೃಹತ್ ವ್ಯವಹಾರವನ್ನು ಕಡಿಮೆ ಮಾಡಿಕೊಂಡು ಅತ್ಯಂತ ಕಡಿಮೆ ಸಿಬ್ಬಂದಿಯೊಂದಿಗೆ ಕೆಲಸ ನಿರ್ವಹಿಸ್ತಾ ಇತ್ತು. ಆದರೂ ಸಂಸ್ಥೆ ಮೇಲೆ ಸಾವಿರಾರು ಕೋಟಿಯಷ್ಟು ಸಾಲ ಇದೆ. ಹೀಗಾಗಿ ಈ ಸಾಲ ತೀರಿಸೋಕೆ ಭೂಮಿಯ ಮಾರಾಟದ ಮೂಲಕ ಐಟಿಐ ಹೊಂದಿರುವ ಸಾಲ ಮತ್ತು ನೌಕರರ ಬಾಕಿ ತೀರಿಸುವ ಗುರಿಯನ್ನ ಹೊಂದಿದೆ ಅಂತ ಕೇಂದ್ರ ಸರ್ಕಾರ ತಿಳಿಸಿದೆ.